ನಮಸ್ತೆ, ನಾನು ಭರತ್ ಬ್ಯಾಂಗ್ಳೂರಿಂದ. ಸೊ ನಾನಿಲ್ಲಿ ISM ಬಿಷಕಲ್ಲಿ ಓದ್ತಾ ಇದ್ದೀನಿ. ಸೊ ನಾನು ಇಲ್ಲಿಗೆ ಬರೋ ಕಾರಣ ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್ ಅವ್ರ ಮೆಡಿಕಲ್ ಓವರ್ಸೀಸ್ ಆ ಕನ್ಸಲ್ಟೆನ್ಸಿಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಇದು ಬಂದು ನಮ್ಮ ಮೈನ್ ಕ್ಯಾಂಪಸ್ ISM, ಸೊ IHSM ಇಂಟರ್ನ್ಯಾಷನಲ್ ಹೈಯರ್ ಸ್ಕೂಲ್ ಆಫ್ ಮೆಡಿಸಿನ್. ಸೊ ಇದು ಬಂದು ಮೈನ್ ಕ್ಯಾಂಪಸ್, ಇಲ್ಲೇ ಡೀನ್ ಆಫೀಸ್. ಸೊ ಇಲ್ಲಿ ಪ್ರತಿಯೊಂದು ವೀಸಾ ಪ್ರೊಸೀಜರ್ಸ್, ಪಾಸ್ಪೋರ್ಟ್ ಸಬ್ಮಿಷನ್ಸ್, ಮತ್ತು ನಿಮ್ಗೆ ಬೇಕಾಗಿರೋ ಹಾಸ್ಟೆಲ್ ಡಾಕ್ಯುಮೆಂಟೇಷನ್ಸ್ ಹಾಗೂ ಕ್ಲಾಸಸ್ ಇನ್ಫಾರ್ಮೇಷನ್ ಎಲ್ಲ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಫಸ್ಟ್ ಇಯರಲ್ಲಿ ಸ್ಟೂಡೆಂಟ್ಸಿಗೆ ಬಂದು ನಮ್ಮ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಓದ್ತಾರೆ, ಯಾಕಂದರೆ ಇದು ಮೈನ್ ಕ್ಯಾಂಪಸ್ ಅಲ್ವಾ. ಸೊ ಸ್ಟೂಡೆಂಟ್ಸ್ಗೂ ಸಿಟಿಯಿಂದ ಆಚೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಪ್ಲಸ್ ಅವ್ರಿಗಿನ್ನೂ ಅಲ್ಲಿ ಅಡ್ರೆಸ್ಸು ಗೊತ್ತಿರಲ್ಲ ಅವ್ರಿಗೆ. ಸೊ ಏನು ಮಾಡಿದ್ದಾರೆ ಅಂದರೆ ಪಕ್ಕದಲ್ಲೇ ಹಾಸ್ಟೆಲ್ ಇದೆ, ಇಂಟರ್ಗೆಲ್ಪೋ ಅಂತ. ಸೊ ಅಲ್ಲೇ ಇರ್ತಾರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು, ಈವನ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಆಲ್ಸೋ. ಫಸ್ಟ್ 3 ಫ್ಲೋರ್ಸಲ್ಲಿ ಬಾಯ್ಸ್ ಇರ್ತಾರೆ, ನೆಕ್ಸ್ಟ್ 3 ಫ್ಲೋರ್ಸಲ್ಲಿ ಗರ್ಲ್ಸ್ ಇರ್ತಾರೆ. ಸೊ ಅವ್ರಿಗೆ ಹತ್ರ ಆಗಬೇಕು ಅಂತ ಜಸ್ಟ್ ಒಂದು 500 ಮೀಟರ್ಸ್ ದೂರದಲ್ಲಿ ಸೊ ನಮಗೆ ಈ ಕ್ಯಾಂಪಸ್ ಇರುತ್ತೆ. ಸೊ ಎಲ್ಲರೂ ಬಂದು ಇಲ್ಲೇ ಓದ್ತಾರೆ. ಸೊ ಮಾರ್ನಿಂಗ್ ಕ್ಲಾಸಸ್ 8ಗೆ ಸ್ಟಾರ್ಟ್ ಆಯಿತು ಅಂದರೆ ಈವ್ನಿಂಗ್ 5ವರೆಗೂ ಕ್ಲಾಸಸ್ ಇರುತ್ತೆ. ಸಮ್ಟೈಮ್ಸ್ 3 ಕ್ಲಾಸಸ್, ಸಮ್ಟೈಮ್ಸ್ 2 ಕ್ಲಾಸಸ್, ಈವನ್ ಲೆಕ್ಚರ್ಸು ಸರಿ ಹಾಗೂ ಮತ್ತು ಪ್ರಾಕ್ಟಿಕಲ್ಸು ಸರಿ. ಸೊ ಎಲ್ಲ ಬಂದು ಇಲ್ಲೇ ನಡೆಯುತ್ತೆ. ಸೊ ದೊಡ್ಡ ಲೆಕ್ಚರ್ ಹಾಲ್ಸ್ ಇದೆ ಇಲ್ಲಿ. ಫಸ್ಟಲ್ಲೇ ಎಂಟ್ರೆನ್ಸ್ ಆಗ್ತಾನೆ ಲೆಫ್ಟ್ ಸೈಡಲ್ಲಿ ನಮಗೆ ದೊಡ್ಡ ಒಂದು ಲೆಕ್ಚರ್ ಹಾಲ್ ಸಿಗುತ್ತೆ. ಸೊ ಅಲ್ಲೇ ಎಲ್ಲ ಥರದ ಲೆಕ್ಚರ್ಸ್ ನಡೆಯುತ್ತೆ. ಈವನ್ ನಾನ್ ಮೆಡಿಕಲ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಮೆಡಿಕಲ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಅಥವಾ ನಮಗೆ ಈ ಕಿರ್ಗಿಸ್ ಲ್ಯಾಂಗ್ವೇಜಸ್ ಆಗಿರ್ಬೋದು. ಸೊ ಇದೆಲ್ಲ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಸೊ ಈ ಲೆಕ್ಚರ್ ಹಾಲಲ್ಲೇ ನಾವು ಲೆಕ್ಚರ್ಸ್ ನಡೆಯುತ್ತೆ ನಮಗೆ. ಸೊ ನೆಕ್ಸ್ಟ್ ಪ್ರಾಕ್ಟಿಕಲ್ಸ್ ಬಂದು ಫಸ್ಟ್, ಸೆಕೆಂಡ್, ಥರ್ಡ್, ಈವನ್ 4th ಫ್ಲೋರ್ವರೆಗೂ ನಮಗೆ ಪ್ರಾಕ್ಟಿಕಲ್ಸೇ ನಡೆಯುತ್ತೆ. ಅಲ್ಲಿ ಒಂದು ಲೈಬ್ರರಿ ಇದೆ, ಲೈಬ್ರರಿಯಲ್ಲಿ ನಮಗೆ ಕಾರ್ಡ್ ಕೊಡ್ತಾರೆ. ಸೊ ಆ ಕಾರ್ಡ್ನ ಯೂಸ್ ಮಾಡಿ ನಾವು ಲೈಬ್ರರಿಯಲ್ಲಿ ಕೂತ್ಕೊಂಡು ಮಿನಿಮಮ್ ಒಂದು 6 to 8 hours ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು, ಆ ಕಾರ್ಡ್ ಇದ್ದರೆ ಮಾತ್ರ. ಸೊ ಇವೇ ನಾವು ಬುಕ್ಸ್ನ ತೊಗೊಂಡು ನಮ್ಮ ಹಾಸ್ಟೆಲ್ಲೂ ನಾವು ಓದ್ಬೋದು. ಸೊ ಅದಕ್ಕೆ ನಾವು ಯಾವುದೇ ರೀತಿ ಪೇ ಮಾಡಬೇಕಾಗಿಲ್ಲ, ಜಸ್ಟ್ ನಮ್ಗೊಂದು ಕಾರ್ಡ್ ಕೊಡ್ತಾರೆ, ಆ ಸ್ಟೂಡೆಂಟ್ ಕಾರ್ಡ್ ಇದ್ದರೆ ಸಾಕು. ನಾವು ಅದರಲ್ಲಿ ಅದನ್ನು ಅವ್ರಿಗೆ ಕೊಟ್ಟು ನಾವು ಓದ್ಕೋಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಮೈಕ್ರೋಬಯಾಲಜಿ ಲ್ಯಾಬ್ ಸಹ ಇದೆ, ಮತ್ತು ಅನಾಟಮಿಕಲ್ ಲ್ಯಾಬ್ ಇದೆ, ಆ್ಯಂಡ್ ಈವನ್ ಮೆಡಿಕಲ್ ಲ್ಯಾಬ್ಸು ತುಂಬ ಇದೆ. ಸೊ ಯಾವುದೇ ರೀತಿ ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಆಗಲಿ, ಇಂಡಿಯನ್ ಪೇರೆಂಟ್ಸ್, ಸೊ ಅವರೇನು ಯೋಚನೆ ಮಾಡ್ತಾರೆ ಅಂದರೆ ಸೊ ಅಲ್ಲಿ ಪ್ರಾಕ್ಟಿಕಲ್ಸ್ ತುಂಬ ಇರಲ್ಲ, ಥಿಯರಿಟಿಕಲಿ ಡಾಕ್ಟರ್ ಆಗ್ತಾರೆ ಅಂತ ಇದ್ದಾರೆ. ಬಟ್ ನಾವೇನು ಹೇಳ್ತೀವಿ ಅಂದರೆ ಅದಕ್ಕೆ ನೋ ಹೇಳ್ತೀವಿ ನಾವು. ಆ್ಯಕ್ಚುಲಿ ಪ್ರಾಕ್ಟಿಕಲ್ಸ್ ನಾಲೆಡ್ಜ್ ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಇಂಪ್ರೂವ್ ಆಗಿದೆ ಇಲ್ಲಿ. ಸೊ ನಾವು ಪ್ರಾಕ್ಟಿಕಲ್ಸ್ ಇಲ್ಲಿ ನಡೆಯುತ್ತೆ. ಸೊ ಇದು ಕ್ಯಾಂಪಸ್ ಆ್ಯಕ್ಚುಲಿ. ಸೊ ಇಲ್ಲಿ 12ವರೆಗೂ ನಿಮಗೆ ಕ್ಲಾಸಸ್ ನಡೆದ್ರೆ, ಸೊ ಅದಾದಮೇಲೆ ಇನ್ ಕೇಸ್ ಕ್ಲಾಸಸ್ ಯಾವುದೇ ಲೆಕ್ಚರ್ಸ್ ಇಲ್ಲ ಅಂದರೆ ನಿಮ್ಮನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಸೊ ಇವರೇ ಖುದ್ದಾಗಿ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಸೊ ಅವ್ರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಪ್ರಾಕ್ಟಿಕಲ್ಸ್ಗೆ. ಸೊ ಕ್ಯಾಂಪಸಸ್ ಇರುತ್ತೆ, ಐ ಮೀನ್ ಹಾಸ್ಪಿಟಲ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಕೊಂಡೋಗಿ ಅವರು ನಿಮಗೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತಾರೆ. ಅದು ನಿಮ್ಮ ಶೆಡ್ಯೂಲ್ ಪ್ರಕಾರ ಇರುತ್ತೆ. ಈಗ ಫಸ್ಟ್ 2 ಕ್ಲಾಸಸ್ ಇದೆ ಅಂದ್ಕೊಳ್ಳಿ. ಸೊ 2 ಕ್ಲಾಸಸ್ ನಿಮ್ಗೆ ಅಲ್ಲಿ ಪ್ರಾಕ್ಟಿಕಲ್ಸ್ ನಡೆಯುತ್ತೆ. ಪೇಷಂಟ್ಸ್ ಜೊತೆ ಇಂಟರಾಕ್ಟ್ ಮಾಡ್ಬೋದು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಯಾವ ಥರ ಬೇಕು, ಸೊ ನೆಕ್ಸ್ಟ್ ನೀವು ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ನೀವು, ಸೊ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಓದೋದಕ್ಕೆ ಈಗ ನಿಮ್ಮ ಡ್ರೀಮ್ ನೀವು ಅಚೀವ್ ಮಾಡಬೇಕು, ನೀವು ಡಾಕ್ಟರ್ ಆಗಲೇಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಈ ಯೂನಿವರ್ಸಿಟಿ ನಿಮಗೆ ಇದು ಪರ್ಫೆಕ್ಟಾಗಿ ನಿಮ್ಗೆ ಮ್ಯಾಚ್ ಆಗುತ್ತೆ. ನೀವು ಇಲ್ಲಿ ಬಂದು ನೀವು ಓದಿ ನಿಮ್ಮ ಗೋಲ್ನ ನೀವು ಅಚೀವ್ ಮಾಡ್ಕೋಬೋದು. ನಮ್ಮ ISM ಅಲ್ಲಿ ಸೊ ಫಸ್ಟ್ ಮೈನ್ ಹಾಸ್ಪಿಟಲ್ ಅಂದರೆ ವೇದಾಂತ ಹಾಸ್ಪಿಟಲ್. ಸೊ ನಾನು ನಿಮಗೆ ಪ್ರಾಕ್ಟಿಕಲ್ಸ್ ಹೇಳ್ತಾ ಇದ್ದೆ ಅಲ್ವಾ, ಫಸ್ಟು ಯಾವ ಥರ ನಮಗೆ ಎಲ್ಲಿ ಯಾವ ಹಾಸ್ಪಿಟಲ್ ಮಾಡ್ತಾರೆ ಅಂತ. ಸೊ ಇದೇ ಹಾಸ್ಪಿಟಲ್ಲು ವೇದಾಂತ. ಸೊ ಇಲ್ಲೇ ಮಾಡ್ತಾರೆ ನಮಗೆ ಪ್ರಾಕ್ಟಿಕಲ್ಸ್ ಎಲ್ಲ ಪ್ರಾಕ್ಟಿಕಲ್ ಸ್ಕಿಲ್ಸು ನಮಗೆ ಇಲ್ಲೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವಿಲ್ಲೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಫಸ್ಟ್ ನಮಗೆ ಕ್ಲಾಸಸ್ ಇರುತ್ತೆ ಮಾರ್ನಿಂಗ್ 8 to 12 or 2. ಸೊ ಅದಾದಮೇಲೆ ನೆಕ್ಸ್ಟ್ ನಾವು 2 to 4 ಅಥವಾ 6 ನಮಗೆ ಬೇಸ್ಡ್ ಆನ್ ನಮ್ಗೆ ಎಷ್ಟು ಕ್ಲಾಸಸ್ ಇರುತ್ತೋ ಪ್ರಾಕ್ಟಿಕಲ್ ಕ್ಲಾಸಸ್ ಬೇಸ್ಡ್ ಆನ್ ಅದು ನಾವು ಹಾಸ್ಪಿಟಲ್ ವರ್ಕ್ ಮಾಡ್ತೀವಿ. ಸೊ ಪೇಷಂಟ್ಸ್ ಜೊತೆ ನಾವು ಯಾವ ರೀತಿ ಇಂಟರಾಕ್ಟ್ ಮಾಡಬೇಕು, ಸೊ ಹಿಸ್ಟ್ರಿ ಯಾವ ಥರ ತೊಗೋಬೇಕು, ನಾವು ಅವ್ರ ಹತ್ರ ಯಾವ ರೀತಿ ಮಾತಾಡಬೇಕು, ಸೊ ನೆಕ್ಸ್ಟ್ ಅವ್ರದ್ದು ಪ್ರತಿಯೊಂದು ನಾವು ತಿಳ್ಕೊತೀವಿ. ಸೊ ನೆಕ್ಸ್ಟ್ ಮೇಯ್ನಾಗಿ ಪ್ರಾಕ್ಟಿಕಲ್ಸ್ ಅಂದ್ರೇ ಸೊ ನಮಗೆ ಇಂಟರಾಕ್ಷನ್ ತುಂಬ ಇಂಪಾರ್ಟೆಂಟ್. ಸೊ ನೀವು ಯೋಚನೆ ಮಾಡ್ಬೋದು, ಇಂಡಿಯಾದಲ್ಲಾದರೆ ನಾವು ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಿ ನಾವು ಇಂಟರಾಕ್ಟ್ ಮಾಡ್ಕೋತೀವಿ. ಬಟ್ ಇಲ್ಲಿ ಯಾವ ರೀತಿ ಆ ಥರ ಯಾವುದೇ ಟೆನ್ಷನ್ ಬೇಡ. ತುಂಬ ಈಸಿ ಮೆಥಡಲ್ಲಿ ನೀವು ಪೇಷಂಟ್ಸ್ ಜೊತೆ ಇಂಟರಾಕ್ಟ್ ಮಾಡಿ ನೀವು ಆ ಪ್ರಾಕ್ಟಿಕಲ್ ಸ್ಕಿಲ್ಸ್ನ ತಿಳ್ಕೊಬೋದು, ಪ್ಲಸ್ ನೀವು ಕಲ್ತ್ಕೋಬೋದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇದಾದಮೇಲೆ ಹೇಗಿದ್ರು ನಮ್ಮ ಡಿಗ್ರಿ ಆದಮೇಲೆ ನಮ್ಗೆ ಇಂಟರ್ನ್ಶಿಪ್ ಇರುತ್ತೆ. ಆ ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದು ಬೇಸ್ಡ್ ಆನ್ ದಿಸ್ ನೀವು ಅಲ್ಲಿ ಇಂಡಿಯಾದಲ್ಲಿ ಹೋಗಿ
ಈಗ ಎಕ್ಸಾಂಪಲ್ ನೀವು ತಿಳ್ಕೊಳ್ಳಿ, ಇಲ್ಲೇ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀರಾ ಅಂದರೆ, ನೀವು ಯಾವುದೋ ಒಂದು ದೇಶಕ್ಕೆ ಬಂದು ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ, ನಮ್ಮ ಮಾತೃಭಾಷೆ ನಾವು ಅಲ್ಲೋಗಿ ಇನ್ಯಾವ ರೀತಿ ನಮ್ಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡಬಾರ್ದು, ಯಾವ ರೀತಿ ನಾವು ತಿಳ್ಕೊಬೋದು, ಯಾವ ರೀತಿ ನಾವು ಪೇಷಂಟ್ ಜೊತೆ ಮಾತಾಡ್ಬೋದು ಅಂತ ನೀವೇ ಯೋಚನೆ ಮಾಡಿ. ಸೊ ಇಲ್ಲಿ ನಿಮ್ಮ ಮೈಂಡ್ ಸೆಟ್ಟಲ್ಲಿರೋದು ನನಗೆ ಅರ್ಥ ಆಗುತ್ತೆ. ಇನ್ ದ ಸೆನ್ಸ್ ಹೇಗೆ ಅಂದರೆ, ನಾವು ಅಲ್ಲಿಂದ ಇಲ್ಲಿಗೆ ಬಂದು ಹೇಗೆ ಸರ್ವೈವ್ ಆಗೋದು, ನಮಗೆ ಪ್ರಾಕ್ಟಿಕಲ್ ನಾಲೆಜ್ ತುಂಬ ಇಂಪಾರ್ಟೆಂಟ್. ಥಿಯರಿಟಿಕಲಿ ಅಫ್ಕೋರ್ಸ್ ಅದು ನಾವು ಮಾಡ್ಕೋಬೋದು, ಬಟ್ ಪ್ರಾಕ್ಟಿಕಲ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಆ ಪ್ರಾಕ್ಟಿಕಲ್ ಸಹ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ನೇ ಬೇಡ ನಿಮಗೆ. ಸೊ ನೀವು ಇಂಡಿಯಾದಲ್ಲಿ ಯಾವ ರೀತಿ ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಅವ್ರು ಯಾವ ರೀತಿ ಬೆಳವಣಿಗೆ, ಇಂಪ್ರೂವ್ಮೆಂಟ್ ಮತ್ತು ಎಜುಕೇಷನ್ ವೈಸ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ವೈಸ್ ಆಗಲಿ ಅಥವಾ ಈ ಇಂಟರ್ನ್ಶಿಪ್ ಆಗಲಿ ಎಕ್ಸೆಟ್ರಾ ಏನೇ ಇರಲಿ, ಸೇಮ್ ನಿಮ್ಗೆ ಎಲ್ಲ ಫೆಸಿಲಿಟೀಸ್ A to Z ಇಲ್ಲಿ ನಿಮ್ಗೆ ಸಿಗುತ್ತೆ ಇದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.